ಸೊ ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ಯಾವ ವಿಡಿಯೋ ಅಂತ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಸಹ ನಿಮ್ಗೆ ಗೊತ್ತಿರ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಸ್ಟೈಲಲ್ಲಿ ಒಂದ್ಸತಿ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ಅದಾದಮೇಲೆ ವಿಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಇವತ್ತು ನಮಗೆ ಸೆಲೆಬ್ರಿಟಿ ಲೊಕೊಮೋಟಿವ್ ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು. ಹೇಳ್ತಾರಲ್ಲ ಮಗುವಿನಂತೆ ನಿದ್ದೆ ಮಾಡಿದೆ ಅಂತ. 175 ಕಿಲೋಮೀಟರ್ ಈ ಟ್ರೈನ್ ನಾನ್ ಸ್ಟಾಪ್. ವೆಯ್ಟಿಂಗ್ ಲಿಸ್ಟ್ ಅಪ್ ಟು 140ವರೆಗೂ ಕನ್ಫರ್ಮ್ ಆಗಿದೆ. ಹಿಂದಿಗೆನೆ ಎತ್ಕೊಂಡ್ಬಂದ್ಬಿಟ್ಟಿದ್ದಾನೆ ಫುಲ್ಲು. ಸೇಮ್ ಆಲ್ಮೋಸ್ಟ್ ಒಂದೇ ಭಾರತ್ ಥರನೇ ಬರ್ತಾ ಅನ್ಕೊಂಡ್ರಿ. 4ನೇ ಸ್ಟಾಪ್ ಅಷ್ಟೇ ಇದು ನಮಗೆ 506 ಕಿಲೋಮೀಟ್ರಲ್ಲಿ. ಇಲ್ಲ ನೋಡಿ ನಿಮ್ಗೆ ಗೊತ್ತಾಗಿರಬೇಕು ನಿಮಗೋಸ್ಕರ ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ. ಸೊ ನಿಮಗೂ ಗೊತ್ತಾಗಿರಬೇಕು, ಬಟ್ ಆದರೆ ನನಗೆ ಇನ್ನೂ ಸಹ ಗೊತ್ತಿಲ್ಲ ಇನ್ನೂ ಈ ವಿಡಿಯೋನಲ್ಲಿ ಏನೇನು ಬಾಕಿ ಇದೆ ಅಂತ. ಪ್ಲಸ್ ನನಗೋಸ್ಕರ ಏನೇನು ಬರುತ್ತೆ ಅಂತ ಸಹ ನನಗಿನ್ನೂ ಗೊತ್ತಿಲ್ಲ. ಓಕೆ, ಯಶವಂತಪುರ ಸ್ಟೇಷನ್ ಮುಂದೆ ಬಂದಾಯಿತು. ಇದು ನೋಡಿ ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನಲ್ಲಿ ಬರುತ್ತೆ. ಇದು ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಪ್ಲ್ಯಾಟ್ಫಾರ್ಮ್ 6 ಸೈಡ್ ನೀವು ಬರ್ತೀರಾ ನೋಡಿ. ಇದೆ ಯಶವಂತಪುರನ ಗ್ರೀನ್ ಲೈನ್ ಮೆಟ್ರೋ. ಬಂದ್ಬೋದು ಟ್ರೈನ್ ನಂಬರ್ 15024, ಅಂದರೆ ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಯಶವಂತಪುರದಿಂದ ಕಾಚಿಗೂಡವರೆಗೂ. ರಾತ್ರಿ 11:30 ಆಗ್ತಾ ಬರ್ತಿದೆ. 11:40ಕ್ಕೆ ನಮ್ಮ ಟ್ರೈನ್ನ ಡಿಪಾರ್ಚರ್ ಇರೋದು. ಫುಲ್ಲು ಖಾಲಿ ಕಾಣಿಸ್ತಿದೆ ಯಶವಂತಪುರ. ಒಂಥರ ಫಸ್ಟ್ ಟೈಮ್ ನಾನು ಇಷ್ಟು ಖಾಲಿ ಯಶವಂತಪುರ ನೋಡ್ತಾ ಇರೋದು. ಸೊ ಬನ್ನಿ ನೋಡೋಣ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ದಾರೆ ಅಂತ. ಒಳಗಡೆ ಹೋಗಿ ನಮ್ಮ ಟ್ರೈನ್ ಬಗ್ಗೆ ಮಾತಾಡ್ಕೊಳ್ಳೋಣ. ನೀವು ಮೆಟ್ರೋ ಸ್ಟೇಷನಿಂದ ಎಂಟ್ರ್ ಆಗಿದ ತಕ್ಷಣ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಫುಟ್ ಓವರ್ ಬ್ರಿಡ್ಜಸ್ಗಳು ನಿಮಗೆ ಸಿಗುತ್ತೆ. ಅಂದರೆ ಡೈರೆಕ್ಟಾಗಿ ಪ್ಲ್ಯಾಟ್ಫಾರ್ಮ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಆದರೆ ನಮಗೆ ಇನ್ನೂ 10 ನಿಮಿಷ ಟೈಮ್ ಇದೆ. ಸೊ ಸರಿ ಅಂದ್ಬಿಟ್ಟು ನಾನು ಈ ಕಡೆ ಪ್ಲ್ಯಾಟ್ಫಾರ್ಮ್ ಎಂಡ್ ಕಡೆಯಿಂದ ಹೋಗ್ತಾಯಿದ್ದೀನಿ. ಯಾಕಂದರೆ ಹಾಗೆ ನಮ್ಮ ಲೋಕೋ ದರ್ಶನ ಕೂಡ ಮಾಡ್ಬೋದು. ಯಾವ ಲೋಕೋ ನಮ್ಗೆ ಇವತ್ತು ಲೀಡ್ ಮಾಡ್ತಾಯಿದೆ ಅಂತ ನೋಡಿಕೊಂಡು ಹಾಗೆ ಡೈರೆಕ್ಟಾಗಿ ನಮ್ಮ ಕೋಚ್ ಹತ್ರ ಹೋಗ್ಬೋದು. ಸೊ ಬನ್ನಿ ನೋಡೋಣ ಯಾವ ಲೋಕೋ ನಮ್ಮನ್ನು ಲೀಡ್ ಮಾಡ್ತಿದೆ ಇವತ್ತು. ನಮಗೆ ಸೆಲೆಬ್ರಿಟಿ ಲೊಕೊಮೋಟಿವ್ ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು ಹೌರಾ ಶೆಡ್ನ WAP7 ಅನುಭ ಅನ್ನೋ ಒಂದು ಲಿವರಿ ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು. ನಮ್ಮ ಸೌತಲ್ಲಿ ಈ ಲೋಕೋ ಅಂತೂ ಫುಲ್ಲು ರೇರ್. ನೋಡಿ ಎಷ್ಟು ಚೆನ್ನಾಗಿದೆ ಈ ಲಿವರಿ. ಸ್ವಲ್ಪ ನೀಟಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಪರವಾಗಿಲ್ಲ. ನೋಡಿ ಯಶವಂತಪುರ ಗೋರಖ್ಪುರ್. ಸೊ ಸ್ಟಾರ್ಟಿಂಗಲ್ಲಿ ನಿಮಗೊಂದು ಲೇಡೀಸ್ ಕೋಚ್ ಸಿಗುತ್ತೆ. ಜನರಲ್ ಕೋಚ್ ತಕ್ಕ ಮಟ್ಟಿಗೆ ಖಾಲಿ ಇದೆ ರೀ. ಎಲ್ಲ ಸೀಟ್ಸು ಫುಲ್ ಆಗಿದೆ, ಬಟ್ ಜನರಲ್ ಖಾಲಿ ಇದೆ. ತುಂಬ್ಕೊಂಡು ಹೋಗೋಷ್ಟೆಲ್ಲ ಏನಿಲ್ಲ. ಯಶವಂತಪುರದಿಂದ ಗೋರಖ್ಪುರ್ಗೆ ಹೋಗೋ ಕಡೆಗೆ ನಿಮಗೆ ಇಂಜಿನ್ ಹಿಂದ್ಗಡೆನೇ ನಿಮಗೆ ಒಂದು SLRD ಸಿಗುತ್ತೆ. SLRD ಅಂದರೆ ಅದು ಲೇಡೀಸ್ ಕಂಪಾರ್ಟ್ಮೆಂಟ್ ಫುಲ್ಲು. ಅದಾಗಿದ ತಕ್ಷಣ ನಿಮಗೆ 4 ಕನ್ಸಿಕ್ಯೂಟಿವ್ ಜನರಲ್ ಕಂಪಾರ್ಟ್ಮೆಂಟ್ಸ್ ಸಿಗುತ್ತೆ. ಓಕೆನಾ? ಅದಾಗಿದ ತಕ್ಷಣ S1ಇಂದ ಬರುತ್ತೆ ನೋಡಿ, ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. S1ಇಂದ S4 ತನಕನೇನೋ ಇದೆ ಈ ಟ್ರೈನಲ್ಲಿ. ಟ್ರೈನ್ ಹೊರಡ್ಲಿರಿ, ಅದಾದಮೇಲೆ ಕೋಚ್ ಕಂಪೋಸಿಷನು, ರೂಟು, ಟೈಮಿಂಗ್ಸು ಎಲ್ಲ ಮಾತಾಡ್ಕೊಳ್ಳೋಣ. ನನ್ನ ಕೋಚ್ ಇದೆ ಇವತ್ತಿಂದು S2, 2018ರಲ್ಲಿ ಮಾಡಿರೋವಂಥ ಕೋಚು. ದೇವನೇ, ಈ ಟ್ರೈನಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ, ಕ್ಲೀನ್ಲಿನೆಸ್ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲವೇ ಇಲ್ಲ ನನಗೆ ಈ ಟ್ರೈನಲ್ಲಿ. 1 ಮಾರ್ಕಿನ 5 ಮಾರ್ಕ್ ಹೋದ್ರೂ ನೀವೇನು ಶಾಕ್ ಆಗಬೇಡ್ರಿ, ಈ ಟ್ರೈನಲ್ಲಿ ಕ್ಲೀನ್ಲಿನೆಸ್ ಇಲ್ಲ ಅನ್ನೋದು. ಸೊ ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ಬರೀ 2 ನಿಮಿಷ ಇರೋದು ನಮ್ಮ ಟ್ರೈನ್ ಹೊರಡೋಕ್ಕೆ. ಲೈಟಾಗಿ ಹನಿ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಯಶವಂತಪುರದಿಂದ ಹೊರಟಿದ ತಕ್ಷಣ. ಸೊ ಹೊರಟಿದ್ದೀವಿ ಕಣ್ರಿ ಯಶವಂತಪುರದಿಂದ. ಇಲ್ಲಿಂದ ಟೋಟಲಾಗಿ ನಾವು 611 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀವಿ ಯಶವಂತಪುರದಿಂದ ಕಾಚಿಗೂಡವರೆಗೂ. ನಮ್ಮ ರೂಟ್ ಬಗ್ಗೆ ಹೇಳಬೇಕಂದ್ರೆ ಯಶವಂತಪುರ, ಅದಾಗಿದ ತಕ್ಷಣ ಡೈರೆಕ್ಟ್ ನಾನ್ ಸ್ಟಾಪ್ 175 ಕಿಲೋಮೀಟ್ರ್ ಈ ಟ್ರೈನ್ ನಾನ್ ಸ್ಟಾಪಾಗಿ ಹೋಗುತ್ತೆ ಧರ್ಮವರಂವರೆಗೂ. ದೊಡ್ಡ ದೊಡ್ಡ ಸ್ಟೇಷನ್ ಆದಂತಹ ಯಲಹಂಕ ಆಗಿರಲಿ, ಧರ್ಮವರಂ, ಯಲಹಂಕ ಆಗಿರಲಿ,
ಹಿಂದೂಪುರ ಆಗಿರಲಿ, ಗೌರಿಬಿದನೂರು ಆಗಿರಲಿ, ಪೆನುಗೊಂಡ ಆಗಿರಲಿ ಎಲ್ಲ ಸ್ಟೇಷನು ಸ್ಕಿಪ್ ಕಂಡ್ರಿ ಈ ಟ್ರೈನು. ಓಕೆನಾ. ನೆಕ್ಸ್ಟ್ ಡೈರೆಕ್ಟ್ ಸ್ಟಾಪ್ ಇರೋದೆ ಧರ್ಮವರಮಿಂದ ಸ್ಟ್ರೈಟು ಅನಂತಪುರದಿಂದ ಸ್ಟ್ರೈಟ್ ಹೋಗಿ ಗುತ್ತಿ ಕಡೆ ಹೋಗ್ತೀವಿ. ಬಟ್ ಗುತ್ತಿನಲ್ಲಿ ನಮಗೆ ಸ್ಟಾಪ್ ಇಲ್ಲ. ಗುತ್ತಿ ಕಡೆಯಿಂದ ರೈಟ್ ಡೈವರ್ಷನ್ ತೊಗೊತೀವಿ ಕರ್ನೂಲ್ ಕಡೆಗೆ. ಸೊ ಕರ್ನೂಲ್ ಕಡೆಯಿಂದ ಮೆಹಬೂಬ್ ನಗರ್ ಕಡೆಯಿಂದ ನಾವು ಕಾಚಿಗೂಡ ರೀಚ್ ಆಗ್ತೀವಿ. ಪ್ರತಿ ಗುರುವಾರ 11:40 ಹೊರಟ್ರೆ ರಾತ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ 10:20 ಸರಿ ಸುಮಾರು ನೀವು ಕಾಚಿಗೂಡ ರೀಚ್ ಆಗ್ತೀರಾ. ಎಷ್ಟು ಕಿಲೋಮೀಟ್ರ್ ಹೇಳಿ? 611 ಕಿಲೋಮೀಟ್ರ್ ಈ ಟ್ರೈನು ಟ್ರಾವೆಲ್ ಮಾಡುತ್ತೆ. ಸೊ ಬನ್ನಿ ನೋಡೋಣ ಎಂಥ ಆ್ಯಕ್ಷನ್ ಇರುತ್ತೆ ಅಂತ. 175 ಕಿಲೋಮೀಟ್ರ್ ಟ್ರಾವೆಲ್ ಮಾಡುತ್ತೆ ನಾನ್ ಸ್ಟಾಪ್ ಈ ಟ್ರೈನು. ಒಳ್ಳೆ ಆ್ಯಕ್ಷನ್ ಇರುತ್ತೆ ನೋಡಿರಿ, ಎಂಥ ಸ್ಟೇಷನ್ ಸ್ಕಿಪ್ಗಳಿರುತ್ತೆ ನೋಡಿ. ಸ್ಲೋವಾಗಿ ಯಲಹಂಕನ ಸ್ಕಿಪ್ ಮಾಡ್ತಾಯಿದ್ದೀವಿ ನೋಡಿ. ಯಲಹಂಕನಲ್ಲಿ ನಮ್ಮ ಟ್ರೈನಿಗೆ ಸ್ಟಾಪ್ ಇಲ್ಲ. ಇನ್ನು ನೆಕ್ಸ್ಟ್ ಸ್ಟಾಪ್ ಇರೋದು ಧರ್ಮಾವರಮಲ್ಲಿ. ದೊಡ್ಡಬಳ್ಳಾಪುರ. ನೋಡಿ ಇದು ಆ್ಯಕ್ಚುಲಿ ಒಂದು ನದಿ, ಇದು ಹಂಡ್ರಿ ನದಿ ಅಂತ ನೋಡಿ ಹೆಂಗೆ ಹಾಳು ಮಾಡಿದ್ದಾರೆ. ಅಲ್ಲಿಗೆ 375 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ 3ನೇ ನಿಲ್ಗಡೆ ಕಂಡ್ರಿ. ಇದು ಇನ್ನು ಧರ್ಮವರಂ ಮೊದಲನೇ ಸ್ಟಾಪು, 2ನೇ ಸ್ಟಾಪು ಅನಂತಪುರಂ. ಇದಾಗಿದ ತಕ್ಷಣ ನಮ್ಮ ನೆಕ್ಸ್ಟ್ ಸ್ಟಾಪೇ ಕರ್ನೂಲ್ಗೆ ಬಂದಿದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಗೆ ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ 5:58ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 6 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ ಆಲ್ಮೋಸ್ಟ್ 4 ನಿಮಿಷ ಬಿಫೋರ್ ಟೈಮಿಗೆ ಬಂದಿದ್ದೀವಿ. ನಮ್ಮ ಹೋಮ್ ಟೌನ್ ಗಾಡಿ ಹೋಗ್ತಾ ಇದೆ ನೋಡಿ. ಇವಾಗ ಜೈಪುರಿಂದ ಮೈಸೂರಿಗೆ ಹೋಗ್ತಿದೆ ನೋಡಿ.
ರನ್ ಮಾತ್ರ ಫೆಂಟ್ಯಾಸ್ಟಿಕ್ ಕಣ್ರಿ. ಧರ್ಮವರಂ ಆಲ್ಮೋಸ್ಟ್ 10 ನಿಮಿಷ ಬಿಫೋರ್ ಟೈಮು, ಅನಂತಪುರ ಆಲ್ಮೋಸ್ಟ್ 2 ನಿಮಿಷ ಬಿಫೋರ್ ಟೈಮು, ಕರ್ನೂಲ್ ನೋಡಿದ್ರಲ್ಲ 4 ನಿಮಿಷ ಬಿಫೋರ್ ಟೈಮು. ಫೆಂಟ್ಯಾಸ್ಟಿಕ್ ರನ್ ಕಣ್ರಿ. ನಾರ್ತ್ ಗಾಡಿಯಲ್ಲೂ ಫುಲ್ ರಶ್ ಇರುತ್ತೆ, ಎಲ್ಲರೂ ಸೀಟ್ ಮೇಲೆಲ್ಲ ಕುತ್ಕೊಂಡಿರ್ತಾರೆ ಅಂತೆಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆ ಥರ ಏನೂ ಇಲ್ಲ ರೀ. ಫುಲ್ಲು ಎಲ್ಲ ಆಲ್ಮೋಸ್ಟ್ ಯಾರ್ಯಾರಿಗೆ ಏನೇನು ಸೀಟ್ ಅಸೈನ್ ಆಗಿತ್ತೋ ಎಲ್ಲ ಅದರಲ್ಲಿ ಆರಾಮಾಗಿ ಕೂತ್ಕೊಂಡಿದ್ರು. ಯಾರು ಏನೂ ಡಿಸ್ಟರ್ಬ್ ಮಾಡಿಲ್ಲ. ಹೇಳ್ತಾರಲ್ಲ ಮಗುವಿನಂತೆ ನಿದ್ದೆ ಮಾಡಿದೆ ಅಂತ, ಆ ಥರ ಆರಾಮಾಗಿ ನಿದ್ದೆ ಮಾಡಿದೆ ಕಣ್ರಿ. ಜಸ್ಟ್ ಕರ್ನೂಲ್ ಔಟ್ರಲ್ಲಿ ಒಂದು 5 ನಿಮಿಷ ಮುಂಚೆ ಎದ್ದೆ ನಾನು. ಚೆಕ್ ಮಾಡಿದೆ 5 ಕಿಲೋಮೀಟರ್ಸ್ಟು ಕರ್ನೂಲ್ ಅಂತ ತೋರಿಸ್ತು. ಸೊ ಒಳ್ಳೆ ನಿದ್ದೆ ಅಂತೂ ಬಂತು. ರನ್ನು ಸಕ್ಕತ್ತಾಗಿತ್ತು ರೀ. ಸೊ ನಮ್ದು ಅನೌನ್ಸ್ಮೆಂಟ್ ಆಗ್ತಿದೆ. ಹಾಂ, ರೆಡಿಯಾಗಿದೆ ಪ್ಲ್ಯಾಟ್ಫಾರ್ಮಿಂದ ಹೊರಡೋಕ್ಕೆ. ಟೈಮ್ ಕೂಡ ಆಯಿತು. ಬನ್ನಿ ಹೊರಡೋಣ. ಕರ್ನೂಲಿಂದ ಹೊರಟಿದ್ದೀವಿ. ಕರ್ನೂಲಿಂದ ಇದಾಗಿದ ತಕ್ಷಣ ಮತ್ತೆ 130 ಕಿಲೋಮೀಟರ್ ನಾನ್ ಸ್ಟಾಪ್ ರನ್ ಕಂಡ್ರಿ. ನಮ್ಮದು ಮಧ್ಯದಲ್ಲಿ ಗದ್ವಾಲ್ ಸ್ಟೇಷನ್ ಬರುತ್ತೆ. ಗದ್ವಾಲ್ ಸ್ಟೇಷನಲ್ಲಿ ಸಹ ನಮಗೆ ಹಾಲ್ಟ್ ಇಲ್ಲ. ಇದು ಸೀದಾ ನೆಕ್ಸ್ಟ್ ಹಾಲ್ಟ್ ಇರೋದೆ ನಮಗೆ ಮೆಹಬೂಬ್ ನಗರಲ್ಲಿ. ಅದಕ್ಕಿಂತ ಮುಂಚೆ ತುಂಗಭದ್ರಾ ನದಿ ಮೇಲೆ ಇವಾಗ ಕ್ರಾಸ್ ಆಗ್ತೀವಿ. ಸೊ ಆ ಕ್ಲಿಪ್ಪಿಗೆ ನೋಡ್ಕೊಂಬಂದ್ಬಿಡಿ ಬೇಗ. ತುಂಗಭದ್ರಾ ನದಿ कोरबा यशवंतपुर वाइनगंगा एक्सप्रेस. हाँ आपको
ತಿರುಪತಿ. ಇದು ಸಿಂಗಲ್ ಲೈನ್ ಸೆಕ್ಷನ್ ಆ್ಯಕ್ಚುಲಿ, ಅಂದರೆ ಒಂದು ಟ್ರೈನ್ ಮಾತ್ರ ಪಾಸ್ ಆಗ್ಬೋದು. ಇನ್ನೊಂದು ಟ್ರೈನ್ ಏನಾದರೂ ಬರಬೇಕಂದ್ರೆ ಬೇರೆ ಸ್ಟೇಷನಲ್ಲಿ ಲೂಪ್ ಆಗಬೇಕು, ಅಂದರೆ ಸೈಡಿಗೆ ನಿಂತ್ಕೋಬೇಕು. ಆದಮೇಲೆ ನಮ್ಮ ಟ್ರೈನು ಕ್ಲಿಯರ್ ಆಗಬೇಕು. ಹಾಗೆ ಚೆಕ್ ಮಾಡ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಸಿನಾರಿಯೋನಲ್ಲಿ ನಮ್ಮನ್ನು ಹಾಕಿದ್ದಾರೆ. ಇವಾಗ ಹೆಂಗಂದರೆ ನಾವು ಇವಾಗ ಆಲ್ಮೋಸ್ಟ್ ಇವಾಗ ದೇವರಕಾಡ್ರ ಜಂಕ್ಷನ್ ಅಂತ ಬರ್ತಾಯಿದ್ದೀವಿ. ಸೊ ಅಲ್ಲಿಂದ ಮೆಹಬೂಬ್ ನಗರ್ ಸರಿಸುಮಾರು ಒಂದು 22ರಿಂದ 25 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ, ಓಕೆನಾ. ಆ ಭಾಗದಿಂದ ಅಂದರೆ ಕಾಚಿಗೂಡ ಸೈಡಿಂದ ಬರ್ತಾ ಇರೋದು ನಮ್ಮ ಲೆಜೆಂಡ್ರಿ ಕಾಚಿಗೂಡ ಯಶವಂತಪುರ ವಂದೇ ಭಾರತ್ ಎಕ್ಸ್ಪ್ರೆಸ್ 40 ನಿಮಿಷ ಲೇಟ್ ಆಗಿದೆ. ಅದು ಇನ್ನೊಂದು 5 ಕಿಲೋಮೀಟರ್ ಮೆಹಬೂಬ್ ನಗರ್ ಸ್ಟಾಪ್ ಇದೆ. ಅದಕ್ಕೆ ನಮಗೂ ಸಹ ಸ್ಟಾಪ್ ಇದೆ ಮೆಹಬೂಬ್ ನಗರಲ್ಲಿ. ಸೊ ನೋಡಬೇಕು ವಂದೇ ಭಾರತ್ ಸೈಡಿಗೆ ನಿಲ್ಲಿಸ್ಬಿಟ್ಟು ನಮ್ಮನ್ನು ಕ್ಲಿಯರ್ ಮಾಡ್ತಾರೋ, ನಮ್ಮನ್ನು ಲುಕ್ ಹಾಕ್ಬಿಟ್ಟು ವಂದೇ ಭಾರತ್ನ ಕ್ಲಿಯರ್ ಮಾಡ್ತಾರೋ ನೋಡಬೇಕು. ಬನ್ನಿ, ಅದು ಅದಕ್ಕಿಂತ ಮುಂಚೆ ನೀವು ಈ ಸೀನರೀಸ್ ನೋಡ್ತಾ ಇರಿ. ಆಮೇಲೆ ನಮ್ಮ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಕಡೆಗೆ ಹೋಗೋಣ. ಸ್ಟಾರ್ಟಿಂಗಲ್ಲೇ ನಿಮ್ಗೊಂದು ಮಾತು ಹೇಳಿದೆ, ನನಗೆ ಈ ಟ್ರೈನ್ ಮೇಲೆ ಕ್ಲೀನ್ಲಿನೆಸ್ ಬಗ್ಗೆ ಒಂಚೂರು ಹೋಪ್ಸ್ ಇರೋದು ಇಲ್ಲವೇ ಇಲ್ಲ ಅಂತ. ಹಾಗೆ ಆಗ್ತದೆ. ವಾಶ್ರೂಮ್ಸಲ್ಲಿ ಬೆಳಗ್ಗೆನೇ ಎಷ್ಟು ಕರ್ನೂಲ್ ಹತ್ರನೇ ನೀರಿಲ್ಲ ಅಂತಿದ್ರು. ಇಲ್ಲಿ ಯಾರೋ ಒಬ್ಬ ಸಖತ್ ಐಡಿಯಾ ಮಾಡ್ದ, ಯಾವ ಕೋಚ್ ಗೊತ್ತಿಲ್ಲ, ಒಂದು ಬಿಂದಿಗೆನೇ ಎತ್ಕೊಂಬಂದ್ಬಿಟ್ಟಿದ್ದಾನೆ ಫುಲ್ಲು. ಎಲ್ಲೆಲ್ಲಿ ಸ್ಟೇಷನ್ ಕಾಣುತ್ತೋ ಅಲ್ಲಿ ಸ್ಟೇಷನಲ್ಲಿ ಆ ಬಿಂದಿಗೆನ ತುಂಬಿಸ್ಕೊಂಡು ಟ್ರೈನ್ ಒಳಗಡೆ ಹೋಗ್ತಾನೆ. ಸೊ ಒಂದಂತೂ ಇದ್ರಲ್ಲಿ ಗೊತ್ತಾಗುತ್ತೆ, ಈ ಟ್ರೈನಲ್ಲಿ ಇವತ್ತು ಮಾತ್ರ ಇದಾಗ್ತಿರೋದು ಅಂತ ಅಲ್ಲ, ಎಷ್ಟೋ ದಿನಗಳಿಂದ ಇದೇ ಗತಿ ಅಂತ ಈ ಟ್ರೈನ್ಗೆ ಅವ್ರಿಗೂ ಸಹ ಗೊತ್ತು. ನೋಡಿ, ಆ ಬಿಂದಿಗೆನ ಮತ್ತೆ ಸುಮ್ಮನೆ ಯಾರು ಎತ್ಕೊಂಬರ್ತಾರೆ ಹೇಳಿ, ನೀವೇ ಯೋಚನೆ ಮಾಡಿ. ಸೊ ದೇವರಕಾದ್ರ ಜಂಕ್ಷನಲ್ಲಿ ನಮ್ಮನ್ನು ಲೂಪ್ ಮಾಡಿದ್ದಾರೆ. ಆ ಕಡೆಯಿಂದ ಮೇ ಬಿ 90% ವಂದೇ ಭಾರತ್ ಕ್ಲಿಯರ್ ಮಾಡಿದ್ಮೇಲೆ ನಮ್ಮನ್ನು ಇಲ್ಲಿಂದ ಕ್ಲಿಯರ್ ಮಾಡ್ತಾರೆ ಅನಿಸುತ್ತೆ. ವಂದೇ ಭಾರತ್ ಮೆಹಬೂಬ್ ನಗರ್ ಎಂಟ್ರಾಗಿ ಆಲ್ಮೋಸ್ಟ್ 1 ನಿಮಿಷ ಆಗಿದೆ. ಇನ್ನೊಂದು ನಿಮಿಷ ಸ್ಟಾಪ್ ಇದೆ. ಅದಾಗಿದ ತಕ್ಷಣ ಹೊರಡ್ತಾನಲ್ಲಿಂದ ಇನ್ನೊಂದು 20 ಕಿಲೋಮೀಟ್ರ್ ಇದೆ ಇಲ್ಲಿಂದ ಮೆಹಬೂಬ್ ನಗರ್. ಬಸ್ಗಳಲ್ಲಿ ಒಂದು ಚೂರು ನೀರಿಲ್ಲ ಕಣ್ರಿ. ಟೋಟಲಾಗಿ 4 ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇದೆ, 4ರಲ್ಲೂ ನೀರಿಲ್ಲ. ನಾನು ಸಹ ಇಲ್ಲಿ ಸ್ಟೇಷನ್ಗೆ ಬಂದ್ಬಿಟ್ಟು ಸ್ಟೇಷನಲ್ಲಿ ಈ ಥರ ಬೇಸಿನ್ಸ್ ಮಾಡಿರ್ತಾರಲ್ಲ, ಅಲ್ಲಿ ಉಜ್ಜಿದಾಯಿತು. ಸೊ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ, ನಿಮಗೆ ಕರ್ನೂಲ್ಗಿಂತ ಮುಂಚೆಯಿಂದನೇ ನಿಮಗೆ ಟೀ ಕಾಫಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದಾದಮೇಲಿಂದ ಕರ್ನೂಲ್ ಆದಮೇಲಿಂದ ನಿಮಗೆ ಫುಡ್ ವೆಂಡರ್ಸ್ ಬರ್ತಾರೆ. ಇಡ್ಲಿ ವಡೆ ಅವೈಲೇಬಲ್ ಇತ್ತು, ಮತ್ತು ಪೂರಿ ಸಹ ಅವೈಲೇಬಲ್ ಇತ್ತು, ಮತ್ತು ದೋಸೆ ಎಲ್ಲೋ ಕೇಳ್ದಂಗಿತ್ತು, ಬಟ್ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ದೋಸೆ ಕೂಡ ಅವೈಲೇಬಲ್ ಇದೆ. ಪ್ಲಸ್ ಈ ಥರ ಸ್ಟೇಷನ್ಸಲ್ಲಿ ನಿಲ್ಸಿದ್ರೆ ಸಮೋಸ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್, ಅರ್ಲಿ ಬ್ರೇಕ್ಫಾಸ್ಟ್ ಏನಾರು ಮಾಡಬೇಕಂತ ಅನ್ಕೊತಿದ್ರೆ ನಿಮ್ಗೆ ಇಷ್ಟು ಆಪ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ. 50 ರುಪೀಸ್ ಏನೋ ಆಗುತ್ತೆ ಪರ್ ಪ್ಲೇಟ್. ಅಂದರೆ ಇಡ್ಲಿ ವಡೆ ಪರ್ ಪ್ಲೇಟ್ 2 ಇಡ್ಲಿ ಇರುತ್ತಂತೆ, 1 ವಡೆ ಇರುತ್ತಂತ ಅದರಲ್ಲಿ. ಸೊ ಇದು 50 ರುಪೀಸ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಲಿ, ಆಮೇಲೆ ನಾನು ತೊಗೊಂಡು ರಿವ್ಯೂ ಮಾಡಿ ನಿಮಗೆ ಹೇಳ್ತೀನಿ. ಕಾಚಿಗೂಡ ಯಶವಂತಪುರ ವಂದೇ ಭಾರತ್.
ಮೆಹಬೂಬ್ ನಗರ್ ಟೌನ್. ಟೋಟಲಾಗೆ ಸರಿಸುಮಾರು 506 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ನಾಲ್ಕನೇ ನಿಲ್ಗಡೆ ಆದಂತಹ ಮೆಹಬೂಬ್ ನಗರ್ಗೆ ಬಂದಿದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಗೆ 8:18ಕ್ಕೆ ಬರುತ್ತೆ ಮತ್ತು 8:20ಕ್ಕೆ ಇಲ್ಲಿಂದ ಹೊರಡುತ್ತೆ ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್. ನಾವಿಲ್ಲಿಗೆ ಬರೀ 10 ನಿಮಿಷ ಲೇಟಾಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ಬಿಫೋರ್ ಟೈಮಾಗೆ ಬರಬೇಕಾಗಿತ್ತು, ಬಟ್ ಆದರೆ ನೀವು ದೇವಕಾಡ್ರ ಜಂಕ್ಷನಲ್ಲಿ ನೋಡೋದ್ರೆಲ್ಲ ಕ್ರಾಸಿಂಗ್ ಇತ್ತು. ಒಂದು ಫ್ರೈಟ್ ಟ್ರೈನ್ ಜೊತೆ ಇತ್ತು ಮತ್ತು ವಂದೇ ಭಾರತ್ ಜೊತೆ ಸಹ ಕ್ರಾಸಿಂಗ್ ಇತ್ತು. ಸೊ ಅದೊಂದು ಕಾರಣದಿಂದ ನಾವು ಇಲ್ಲಿಗೆ 10 ನಿಮಿಷ ಲೇಟಾಗೆ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಐಟಮ್ ನಿಮ್ಗೆ ಕೇಳಿಸ್ತಿರ್ಬೋದು, ಹಿಂದೆ ಇಡ್ಲಿ ವಡೆ ಇದೆ, ಪ್ಲಸ್ ಟ್ರೈನ್ ಒಳಗಡೆ ನಿಮಗೆ ಪೂರಿ ಸಬ್ಜಿ ಮತ್ತು ಇಡ್ಲಿ ವಡೆ ಸಹ ಅವೈಲೇಬಲ್ ಇದೆ. ರನ್ ಅಂತೂ ಫೆಂಟ್ಯಾಸ್ಟಿಕ್ ಆಗಿದೆ. ನನಗೆ ಶಾಕ್ ಆಗ್ತಿದೆ ರೀ. 4ನೇ ಸ್ಟಾಪ್ ಅಷ್ಟೇ ಇದು ನಮಗೆ 506 ಕಿಲೋಮೀಟ್ರಲ್ಲಿ. ಸೊ ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟಾಗಿ ಕಾಚಿಗೂಡ ಇರುತ್ತೆ. 10:20 ಟೈಮ್ ಕೊಟ್ಟಿದ್ದಾನೆ ಕಾಚಿಗೂಡ ಎಂಟ್ರಾಗೋಕ್ಕೆ. ಬಟ್ ಆದರೆ ನೋಡೋಣ ಬಿಫೋರ್ ಟೈಮಾಗೆ ಏನಾದರೂ ನಮ್ಮ ಟ್ರೈನ್ ಎಂಟ್ರಾಗುತ್ತೋ ಅಥವಾ ಆನ್ ಟೈಮಾಗೆ ನಮ್ಮ ಟ್ರೈನ್ ಎಂಟ್ರಾಗುತ್ತೋ ಅಂತ ನೋಡೋಣ. ಮನೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನಮಗೆ. ಬನ್ನಿ ಹೊರಡೋಣ ಮೆಹಬೂಬ್ ನಗರಿಂದ. ನೋಡಿ ಕಾಚಿಗೂಡ ಮುರುಡೇಶ್ವರ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತಿದೆ ಮೆಹಬೂಬ್ ನಗರಿಂದ. ಬಟ್ ಆದರೆ ಇವನು ಘಾಟ್ ಸೆಕ್ಷನ್ ಹೋಗೋಲ್ಲ. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇದೆಲ್ಲ ಆ ಘಾಟ್ ಸೆಕ್ಷನ್ ಹೋಗೋಲ್ಲ. ಅದ್ರ ಬದಲಾಗೆ ಕೊಯಂಬತ್ತೂರು, ಶೋರ್ನೂರು, ಕಣ್ಣೂರು ಕಡೆಯಿಂದ ಹೋಗ್ತಾನೆ. ಫುಲ್ ಒಂದು ಲಾಂಗ್ ಕಟ್ ತೊಗೊಂಡು ಮಂಗಳೂರು ಸೆಂಟ್ರಲ್ ರೀಚ್ ಆಗಿ ಅಲ್ಲಿಂದ ಮುರುಡೇಶ್ವರ ಕಡೆ ಹೋಗ್ತಾನೆ. ಔರಂಗಾಬಾದ್ ಗುಂಟೂರು ಎಕ್ಸ್ಪ್ರೆಸ್. ಕರ್ನಾಟಕ ಸಂಪರ್ಕ ಕ್ರಾಂತಿ. ಸುಮಾರು 611 ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ 5ನೇ ನಿಲ್ಗಡೆ ಮತ್ತು ಕೊನೆಯ ನಿಲ್ಗಡೆ ಆದಂತಹ ಕಾಚಿಗೂಡಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KCG. ಇಲ್ಲಿಗೆ ಪ್ರತಿ ಶುಕ್ರವಾರ ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ 10:20ಕ್ಕೆ ಬರುತ್ತೆ ಮತ್ತು 10 ನಿಮಿಷ ಹಾಲ್ಟ್ ನಂತರ ಅಂದರೆ 10:15ಗೆ ಇಲ್ಲಿಂದ ಹೊರಡುತ್ತೆ.
ತುಂಬ ಬೇಗನೆ ಬರ್ಬೋದಾಗಿತ್ತು, 10 ಗಂಟೆಗೆಲ್ಲ ನಮ್ಮ ಟ್ರೈನ್ ಬರ್ಬೋದಾಗಿತ್ತು. ಬಟ್ ಆದರೆ ಸಬರ್ಬನ್ ರೂಟ್ಸ್ ಅಲ್ವಾ, ಸ್ವಲ್ಪ ಸ್ಲೋ ಆಗಿ ನಮ್ಮನ್ನು ಎಂಟ್ರಿ ಮಾಡಿಕೊಂಡ್ರು ಕಾಚಿಗೂಡಗೆ. ಸೊ ನಾವು ಹೇಳಬೇಕಂದ್ರೆ 10:16ಕ್ಕೆ ಎಂಟ್ರಾಗಿದ್ದೀವಿ. ಸೊ 4 ನಿಮಿಷ ಬಿಫೋರ್ ಟೈಮಾಗೆ ನಾವು ಕಾಚಿಗೂಡಗೆ ಎಂಟ್ರಾಗಿದ್ದೀವಿ. ರನ್ ಚೆನ್ನಾಗಿತ್ತು, ರನ್ಗಂತೂ ಡೌಟೇ ಇಲ್ಲ ಕಣ್ರಿ. ಎಂಥ ರನ್ ಕಣ್ರಿ ಇದು. ಇವು ನೆಕ್ಸ್ಟ್ ಟೈಮಿಂದ ಬೆಂಗಳೂರಿಂದ ಹೈದ್ರಾಬಾದ್ ಫಿಕ್ಸ್ ನನಗಿದೆ ಟ್ರೈನು. ಟಿಕೆಟ್ ಸಹ ಬೇಗ ಸಿಗುತ್ತೆ. ಸೆಲೆಬ್ರಿಟಿ ಲೋಕೋ ಮೀಟಪ್ ಆಗ್ತಿದೆ, ತೋರಿಸ್ತೀನಿ ಬನ್ನಿ ಇವಾಗ. ಅನುಬಾ ಲಿವರಿ ಮೀಟ್ಸ್ ಹೆರಿಟೇಜ್ ಲಿವರಿ ಅನ್ಸುತ್ತೆ ಅದೆಲ್ಲ. ಹೆರಿಟೇಜ್ ಲಿವರಿ. ಲಾಲಾಗೂಡ ವ್ಯಾಪ್ 7ನ ಹೆರಿಟೇಜ್ ಲಿವರಿ ಅದು. ಟ್ರೈನ್ನ ಕಾಸ್ಟಿಂಗ್ ಬಗ್ಗೆ ನೋಡ್ಕೊಂಬಿಡಿ. ಇದು ಅದಕ್ಕಿಂತ ಮುಂಚೆ ವಂದೇ ಭಾರತ್ನ ಇದು ನೋಡ್ಕೊಳ್ಳಿ, ಏನು ಟೈಮ್ ಟೇಬಲು. ಯಶವಂತಪುರ, ಧರ್ಮಾವರಂ, ಅನಂತಪುರ, ಕರ್ನೂಲ್, ಮೆಹಬೂಬ್ ನಗರ್, ಕಾಚಿಗೂಡ. ಇದು ವಂದೇ ಭಾರತದ್ದು. ನಮ್ಮ ಟ್ರೈನ್ದು ನೋಡಿ, ಯಶವಂತಪುರ, ಧರ್ಮಾವರಂ, ಅನಂತಪುರ, ಕರ್ನೂಲು, ಮೆಹಬೂಬ್ ನಗರ್, ಕಾಚಿಗೂಡ. ಸೇಮ್ ಆಲ್ಮೋಸ್ಟ್ ವಂದೇ ಭಾರತ್ ಥರನೇ ಬರ್ತಾನೆ ಕಣ್ರಿ. ವಂದೇ ಭಾರತ್ 8 ಅವರ್ 15 ನಿಮಿಷ ತೊಗೊಂಡ್ರೆ ನಮ್ಮ ಟ್ರೈನು 10 ಅವರ್ 40 ನಿಮಿಷ ಟೈಮ್ ತೊಗೊಳುತ್ತೆ. ಕಾಸ್ಟಿಂಗ್ ಬಗ್ಗೆ ನೋಡ್ಕೊಂಬಿಡಿ. 360 ರೂಪಾಯಿ ಆಗುತ್ತೆ ಸ್ಲೀಪರು. ಥರ್ಡ್ AC ಅಂದರೆ 975 ರೂಪಾಯಿ ಆಗುತ್ತೆ. ಸೆಕೆಂಡ್ AC ಅಂದರೆ 1380 ರೂಪಾಯಿ ಆಗುತ್ತೆ. ಫಸ್ಟ್ AC ಅಂದರೆ 1295 ರೂಪಾಯಿ ಆಗುತ್ತೆ ನಿಮಗೆ ಕಾಸ್ಟಿಂಗು. ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾದ್ರೆ ಒಂಚೂರು ಟ್ಯಾಕ್ಸಸ್ ಎಲ್ಲ ಆ್ಯಡ್ ಆಗಿ ನಿಮಗೆ ಪ್ರೈಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಈ 79 ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ವೇಟಿಂಗ್ ಲಿಸ್ಟ್ 79 ಸ್ಲೀಪರ್ದು. ಮತ್ತು ಸೆಕೆಂಡ್ AC, ಥರ್ಡ್ ACದು ಜ್ಞಾಪಕ ಇಟ್ಕೊಳ್ಳಿ. ನಮ್ದಿರೋ ಇಲ್ವೋ, ನನ್ನ ಡೇಟ್ ಆಫ್ ಜರ್ನಿ ಇದ್ದಿದ್ದು, ನಂದು ಡೇ ಆಫ್ ಜರ್ನಿ ಇದ್ದಿದ್ದು ಥರ್ಸ್ಡೇ, ಅಂದರೆ ಗುರುವಾರ ನಂದು ಜರ್ನಿ ಇತ್ತು. ಬುಧವಾರ ಬೆಳಗ್ಗೆ ನಾನು ಟಿಕೆಟ್ ಬುಕ್ ಮಾಡಿಕೊಂಡೆ. ಓಕೆನಾ. ಸೊ ಏನಕ್ಕೆ ನಾನು ಅಷ್ಟು ಲೇಟ್ ಮಾಡಿದೆ ಅಂದರೆ, ಬೇಕು ಅಂತಲೇ ನಾನು ಅಷ್ಟು ಲೇಟ್ ಮಾಡಿಕೊಂಡೆ. ಸೊ ಎಷ್ಟು ವೆಯ್ಟಿಂಗ್ ಲಿಸ್ಟ್ ಆಗುತ್ತೋ ಅಷ್ಟು ಲೇಟಾಗಿ ತೊಗೊಳ್ಳೋಣ ಅಂದ್ಬಿಟ್ಟು, ಸೊ ನಿಮಗೆ ತೋರ್ಸೋಕ್ಕಾಗುತ್ತೆ ಎಲ್ಲಿವರೆಗೂ ಕನ್ಫರ್ಮ್ ಆಗುತ್ತೆ ಅಂತ. ಓಕೆನಾ. ಈ ಟ್ರೈನಲ್ಲಿ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಕಮ್ಮಿ ಇದೆ, ಬರೀ 4 ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಇದೆ. AC ತುಂಬ ಜಾಸ್ತಿ ಇದೆ, 9 ಏನೋ AC ಇದೆ. ಥರ್ಡ್ AC 2 ಇಲ್ಲ 1 ಸೆಕೆಂಡ್ AC ಇದೆ, ಮತ್ತು 1 ಫಸ್ಟ್ AC ಇದೆ. ಓಕೆನಾ. ಅದಕ್ಕೋಸ್ಕರ ಬೇಕು ಅಂದ್ಬಿಟ್ಟು ನಾನು ಸ್ಲೀಪರಲ್ಲಿ ಬುಕ್ ವೆಡ್ನೆಸ್ಡೇ ಬೆಳಗ್ಗೆ ಬುಕ್ ಮಾಡಿಕೊಂಡಾಗ ವೆಯ್ಟಿಂಗ್ ಲಿಸ್ಟ್ 70 ಇತ್ತು. ಓಕೆನಾ. ಸೊ ಯೂಶ್ವಲಾಗಿ ಯಾರಾದರೂ ವೆಯ್ಟಿಂಗ್ ಲಿಸ್ಟ್ 70 ಎಲ್ಲ ನೋಡಿದ್ರೆ ಗಾಬರಿಗೆ ಹೋಗ್ತಾರೆ, ಇದೆಲ್ಲ ಕನ್ಫರ್ಮ್ ಆಗೋಲ್ಲ ಅಂದ್ಬಿಟ್ಟು. ಬಟ್ ಏನೂ ಇಲ್ಲ ರೀ, ನಿಮಗೆ ವೆಯ್ಟಿಂಗ್ ಲಿಸ್ಟ್ ಅಪ್ ಟು 140ವರೆಗೂ ಕನ್ಫರ್ಮ್ ಆಗಿದೆ ಇವತ್ತಿನ ರನ್ನಲ್ಲಿ. ಸೊ ಆರಾಮಾಗಿ ನೀವು ಗುರುವಾರ ದಿನ ನೀವೇನಾದರೂ ಹೊರಡಬೇಕು ಕಾಚಿಗೂಡ ಕಡೆ ಅಂತ ಹೇಳಿದ್ರೆ, ನಾನ್ AC ನಾನು ಹೇಳ್ತಿರೋದು. ನಾನ್ AC ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ನಿಮಗೆ ಆಬ್ವಿಯಸ್ಲಿ ಇದು ಆಪ್ಷನ್ ಸಿಗುತ್ತೆ. ಯಾವುದು, ಅಶೋಕಪುರಂ ಅಂದರೆ ಮೈಸೂರು ಕಾಚಿಗೂಡ ಮತ್ತು ಯಲಹಂಕ ಕಾಚಿಗೂಡ ಎರಡೂ ಸಿಗುತ್ತೆ. ಕೇಸ್ ಅದರಲ್ಲಿ ನಿಮ್ಗೆ ಸಿಗ್ತಿಲ್ಲ ಅಂದರೆ ಈ ಟ್ರೈನ ನೀವು ಚೂಸ್ ಮಾಡ್ಕೋಬೋದು. ಬಟ್ AC ಏನಾದರೂ ನೀವು ನೋಡ್ತಿದ್ರೆ ಗರೀಬ್ ರಥ್ ಇದೆ, ಯಶವಂತಪುರ ಚರ್ಲಪಲ್ಲಿ ಅಥವಾ ಯಶವಂತಪುರ ಸಿಕಿಂದ್ರಾಬಾದ್ ಗರೀಬ್ ರಥ್ ಅವೈಲೇಬಲ್ ಇದೆ. ಸೊ AC ನೀವೇನಾದ್ರು ನೋಡ್ತಿದ್ರೆ ಗರೀಬ್ ರಥ್ ಚೂಸ್ ಮಾಡ್ಕೊಳ್ಳಿ. ನಾನ್ AC ಗುರುವಾರದ ದಿನ ನೀವೇನಾದ್ರು ನೋಡ್ತಿದ್ರೆ ಗೋರಖ್ಪುರ್ ಗಾಡಿನ ನೋಡ್ಕೊಳ್ಳಿ. ಸ್ವಲ್ಪ ಕ್ಲೀನಿನೆಸ್ ಸ್ವಲ್ಪ ಕಮ್ಮಿ ಇದೆ, ವಾಶ್ರೂಮ್ಸಲ್ಲಿ ನೀರಿರಲಿಲ್ಲ. ಬಟ್ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ, ನಿಮಗೆ ಅಡ್ಜಸ್ಟ್ ಮಾಡ್ಕೊತೀರಾ ಅಂದರೆ ಒಳ್ಳೆ ಟ್ರೈನ್ ಅಂತಲೇ ಹೇಳ್ಬೋದು. ಇದು ರನ್ ಅಂತೂ ರೀ ನನಗೆ ಕಂಪ್ಲೇಂಟೇ ಇಲ್ಲ ರೀ. ಹೆಂಗೆ ಬಂದಿದ್ದಾನೆ ಸಾಕಾಗಿ ಬಂದ ರೀ. ವರ್ತ್ ಇಟ್ ಅನ್ಸು ನನ್ನ 360 ರೂಪಾಯಿ. ಸೊ ಇಲ್ಲಿಂದ ನಾನು MMTS ಹತ್ಕೊಂಡು ನನ್ನ ಫೈನಲ್ ಮೈಲ್ಗೆ ಹೋಗ್ತೀನಿ. ಇದಾಗಿತ್ತು ನನ್ನ ಜರ್ನಿ. ಓವರಾಲ್ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ನಾನು 9/10 ಅಂತ ಕೊಡ್ತೀನಿ. 1 ಮಾರ್ಕ್ ಏನಕ್ಕೆ ಮೈನಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಕ್ಲೀನ್ಲಿನೆಸ್ ಚೆನ್ನಾಗೇ ಇರಲಿಲ್ಲ, ವಾಟರ್ ಅಂತೂ ಬರ್ತಾನೆ ಇರಲಿಲ್ಲ ಟ್ರೈನಲ್ಲಿ. ಸೊ ಅದೊಂದು ರೀಸನ್ಗೆ 1 ಮಾರ್ಕ್ ಮೈನಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಟಿಕೆಟ್ ಅವೈಲಬಿಲಿಟಿ ಸ್ಲೀಪರಲ್ಲಿ ಮತ್ತು ACನಲ್ಲಿ ಎಲ್ಲ ಕನ್ಸಿಡರ್ ಮಾಡಿಕೊಂಡು ಈಸಿಗೆ ನಾನು 9/10 ಅಂತ ಕೊಡ್ತಾಯಿದ್ದೀನಿ ಈ ಒಂದು ಜರ್ನಿಗೆ. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಶವಂತಪುರದಿಂದ ಅಥವಾ ಮನೆಯಿಂದನೇ ನೀವು ತಿನ್ಕೊಂಡು ಹೊರಟುಬಿಡಿ. ಯಾಕಂದರೆ ರಾತ್ರಿ 11:15 ಅಂದರೆ 11:40ಕ್ಕೆ ಹೊರಡುತ್ತೆ. ಸೊ ಬೆಟರ್ ನೀವು ರಾತ್ರಿ ತಿನ್ಕೊಂಡೇ ಹೊರಟುಬಿಡಿ. ಮತ್ತು ನಿಮಗೆ ಕರ್ನೂಲ್ ಆಗಿದ ತಕ್ಷಣ ನಿಮಗೆ ಕರ್ನೂಲ್ಗಿಂತ ಮುಂಚೆನೇ ನಿಮ್ಗೆ ಟೀ ಕಾಫಿ ಸಿಗುತ್ತೆ. ಬಟ್ ಕರ್ನೂಲ್ ಆದಮೇಲೆ ನಿಮಗೆ ಇಡ್ಲಿ ವಡೆ ಪೂರಿ, ಸ್ಟೇಷನಲ್ಲಿ ನಿಮಗೆ ಸಮೋಸ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಕರ್ನೂಲ್ ಆದಮೇಲೆ ಅರ್ಲಿ ಬ್ರೇಕ್ಫಾಸ್ಟ್ ನೀವು ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಈ ಒಂದು ಆಪ್ಷನ್ಸ್ ಇರುತ್ತೆ. ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಅಂತ ಹೇಳಿದ್ರೆ ನೀವು ಕಾಚಿಗೂಡ ತನಕ ಬಂದುಬಿಡಿ. ಓಕೆನಾ. 11:40ಕ್ಕೆ ಯಶವಂತಪುರದಿಂದ ಹೊರಡುತ್ತೆ ರಾತ್ರಿ. ಮತ್ತು ನೆಕ್ಸ್ಟ್ ಡೇ 10:30 ಮ್ಯಾಕ್ಸಿಮಮ್ 10 ಗಂಟೆ 10 ಕಾಲು ಅಷ್ಟೊತ್ತಿಗೆ ನೀವು
ಕಾಚಿಗೂಡ ರೀಚ್ ಆಗಿ ಹೋಗ್ತೀರಾ. ಕಾಸ್ಟಿಂಗ್ ಸಹ ನಿಮಗೆ ಕೊಟ್ಟಿದ್ದೀನಿ, ಟೋಟಲ್ ರಿವ್ಯೂ ಕೂಡ ಕೊಟ್ಟಿದ್ದೀನಿ. ಇನ್ನು ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಕಾಚಿಗೂಡದಿಂದ. ಆದಷ್ಟು ಬೇಗ ಸಿಗ್ತೀನಿ ಇನ್ನೊಂದು ಪ್ರೀಮಿಯಂ ಟ್ರೈನ್ ಜರ್ನಿಯೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.